ಬ್ರೇಕ್ಫಾಸ್ಟ್‌ಗೆ ಮಸಾಲೆ ದೋಸೆ ಮಾಡ್ತಿದ್ದೆ. ಹೋಟೆಲಲ್ಲಿ ಅವರು ಸುರಿಯೋ ಎಣ್ಣೆ, ತುಪ್ಪ ನೋಡಿದ್ರೇ ನನಗೆ ಮಸಾಲೆ ದೋಸೆ ತಿನ್ನಬೇಕು ಅನ್ಸಲ್ಲ. ಮನೇಲಿ ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ. ಫಸ್ಟು ನೆನೆಸಿರೋ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು, ಒಂದೇ ಒಂಚೂರು ಹುಣಸೆಹಣ್ಣು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಬೇರೆ ಏನೂ ಹಾಕಲ್ಲ, ಇಷ್ಟೇ ಹಾಕೋದು. ಇನ್ನೊಂದು ಜಾರ್ಗೆ ಸ್ವಲ್ಪ ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಕಡಲೆ, ಜೀರಿಗೆ ಹಾಗೆ ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ನಾವು ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ. ಅದರಲ್ಲೂ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಇನ್ನೂ ಎಕ್ಸಾಕ್ಟಾಗಿ ಅದೇ ಥರ ಬರುತ್ತೆ. ಸೊ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ ಇವತ್ತು. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಕೂಡ ಅಷ್ಟೇ ತುಂಬಾ ಸಖತ್ತಾಗಿ ಮಸಾಲೆ ದೋಸೆ ಥರನೇ ಬಂದಿತ್ತು. ನನಗೆ ಈ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಹೊರಗಡೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಜಾಸ್ತಿ ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅಷ್ಟು ಇಷ್ಟ ಆಗೋಲ್ಲ ನನಗೆ ಹೋಟೆಲ್ಗಳಲ್ಲೆಲ್ಲ ದೋಸೆ ಮಾಡೋದು. ನಾನು ಮನೆಯಲ್ಲಿ ಈ ಥರ ಮಾಡಿಕೊಂಡು ತಿಂದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.